ವಿಧಾನಸಭಾ ಅಧಿವೇಶನ ಇವತ್ತು ರಾಜ್ಯಪಾಲರ ಭಾಷಣದೊಂದಿಗೆ ಪ್ರಾರಂಭ ಆಗ್ತಾ ಇದೆ. ರಾಜ್ಯಪಾಲರು ನಮ್ಮ ದೇಶದ ಸಂವಿಧಾನದಲ್ಲಿ, ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ರಾಜ್ಯಪಾಲರಿಗೆ ಅವರದೇ ಆದಂತಹ ಗೌರವ, ಘನತೆ ಎಲ್ಲ ಇದೆ. ಅವರಿಗೆ ಸ್ಪೆಷಲ್ ಸ್ಟೇಟಸ್ ಅನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಒಂದು ರೀತಿ ಪ್ರಜಾಪ್ರಭುತ್ವದ ದಮನ ಮಾಡುವಂಥದ್ದು. ಯಾಕಂದ್ರೆ ಇವರ ರಕ್ತದಲ್ಲೇ, ಇವರ DNA ಯಲ್ಲೇ ಪ್ರಜಾಪ್ರಭುತ್ವವನ್ನ ಹಾಳು ಮಾಡುವಂಥದ್ದು, ಸಂವಿಧಾನಕ್ಕೆ ಅಪಚಾರ ಮಾಡುವಂಥದ್ದು. ಅಂಬೇಡ್ಕರ್ ಅವರ ಸಂವಿಧಾನವನ್ನ ಈ ದೇಶದಲ್ಲಿ ಯಾರಾದರೂ ಅತಿ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದ್ರೆ ಅದು ಕಾಂಗ್ರೆಸ್ ಅವರೇ. ಏನು ಚಲವಾದಿ ಹೈಯೆಸ್ಟ್. ಈಗ ಗವರ್ನರ್ ಅವರ ಅಧಿಕಾರವನ್ನ ಮೊಟಕು ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೇನು ಸಂವಿಧಾನದತ್ತವಾಗಿ ಅಧಿಕಾರಗಳನ್ನು ಕೊಟ್ಟಿತ್ತು ಅದನ್ನ ಮೊಟಕು ಮಾಡುವಂಥದ್ದು, ವಿಶ್ವವಿದ್ಯಾಲಯಗಳಿಗೆ ಅವರ ಅಧಿಕಾರವನ್ನ ಮೊಟಕು ಮಾಡುವಂಥದ್ದು, ನೇಮಕಾತಿ ಮಾಡುವಂಥದ್ದು, ಸೂಪರ್ವೈಸ್ ಮಾಡುವಂಥದ್ದು. ಅದರ ಜೊತೆಗೆ ಬಿಲ್ಲುಗಳು ಸರಿಯಾದ ರೀತಿ ಇಲ್ದಾಗ ಗವರ್ನರ್ ಅಧಿಕಾರ ಇದೆ, ಅದನ್ನ ತಿದ್ದುಪಡಿಯೊಂದಿಗೆ ತಾವಮನ್ನಿ ಅಂತೇಳಿ. ಈಗ ಮೈಕ್ರೋ ಫೈನಾನ್ಸ್ ಬಿಲ್ ಬಂತು. ಅದರಲ್ಲಿ ಅವ್ರು ಏನ್ ಬರೆದಿದ್ದಾರೆ, ದೇಶದ ಕಾನೂನು ಪ್ರಕಾರ RBI ರೂಲ್ಸ್ ಏನಿದೆ ಅದರ ಪ್ರಕಾರ ನೀವು ಕಳಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಬೊಬ್ಬೆ ಹೊಡಿಯಕ್ಕೆ ಶುರು ಮಾಡುದು. ನಾವೇನೋ ಕಡದ್ ಕಟ್ಟೆ ಹಾಕ್ಬಿಟ್ಟಿದ್ದೀರಿ ಅಂತ. 2 ವರ್ಷದಲ್ಲಿ ಇವ್ರು ಕಡದ್ ಕಟ್ಟೆ ಹಾಕಿರೋದು ಏನೂ ಇಲ್ಲ. ಸರ್ಕಾರ ಪಾಪರಾಗಿ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತಿರುವಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದೀರ. ಗವರ್ನರ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವಂಥದ್ದು. ಬಿಲ್ ಯಾವ್ದಾದ್ರು ಅವರು ಮತ್ತೆ ಮರುಪರಿಶೀಲಿಸಿ ಅಂದ್ರೆ ಅದಕ್ಕೆ ದಿನನಿತ್ಯ ಕಾಮೆಂಟ್ಗಳು ಮಾಡ್ತಕ್ಕಂಥದ್ದು, ಗವರ್ನರ್ಗೆ ಅಪಚಾರ ಮಾಡೋದು, ಅಗೌರವ ಮಾಡುವಂಥದ್ದು. ತಿರ್ಗಾ ಅದೇ ಗವರ್ನರ್ನ ಇವತ್ತು ಕರ್ಕೊಂಡ್ಬಂದಿದ್ದಾರೆ. ಯಾವ ಗವರ್ನರ್ಗೆ ಅಧಿಕಾರವನ್ನ ಕಿತ್ಕೊಂಡ್ರು, ಯಾವ ಗವರ್ನರ್ನ ಅವಹೇಳನ ಮಾಡಿದ್ರು, ಅದೇ ಗವರ್ನರ್ ಕೈಲಿ ಈಗ ಹೊಗಳಿಸ್ಕೊಂತಾರೆ ಬಂದ್ಬಿಟ್ಟು. ಈ ಸರ್ಕಾರ ಪ್ರಪಂಚದಲ್ಲೇ ನಂಬರ್ 1 ಸರ್ಕಾರ ಇದು. ಪ್ರಪಂಚದಲ್ಲಿ ಯಾರು ಮಾಡದಿರೋ ಅಂತ ಕೆಲಸಗಳನ್ನ ನಾವು ಮಾಡಿದಿರಿ. ಕರ್ನಾಟಕ ಸರ್ಕಾರವನ್ನ ಪಾಪರಕ್ಕೆ ತಂದಿರೋದು ನಾವೇ. ಹೈಯೆಸ್ಟ್ ಸಾಲ ಮಾಡಿರೋಂತ ಯಾರಾದ್ರೂ ಮುಖ್ಯಮಂತ್ರಿ ಈ ದೇಶದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯನವರು. ಕರ್ನಾಟಕದಲ್ಲಿ ಹೈಯೆಸ್ಟ್ ಸಾಲ ಮಾಡಿರೋ ಮುಖ್ಯಮಂತ್ರಿ, ನಾನು ದಾಖಲೆಗಳು ಕೊಡ್ತೀನಿ ನಿಮ್ಗೆಲ್ಲ. ಹೈಯೆಸ್ಟ್ ಸಿದ್ದರಾಮಯ್ಯನವರೇ ದಾಖಲೆ. ಇದೊಂದು ಇತಿಹಾಸವನ್ನ ನಿರ್ಮಾಣ ಮಾಡಿ. ಇಂಥವ್ರು ಗವರ್ನರ್ಗೆ ಈ ತರ ಇಲ್ಲ ಸಲ್ಲದ ಆಪಾದನೆಗಳ ಮಾಡ್ಬೇಕಾಗ್ತಾರ. ಅವ್ರಿಗೆ ಒಂದು ರೀತಿ ಅಗೌರವ ತಂದು ಇವತ್ತು ಅವ್ರ ಕೈಲೇ ಯಾವ ಮುಖ ಇಟ್ಕೊಂಡು ಅವ್ರ ಕೈಲಿ ನೀವು ಸರ್ಕಾರದ ಸಾಧನೆಗಳನ್ನ ಅವ್ರ ಕೈಲಿ ಹೇಳಿಸ್ತೀರ. ನಾಚಿಕೆ ಆಗ್ಬೇಕು ನಿಮ್ಗೆ. ಗವರ್ನರ್ನ ಸರಿಯಾಗಿ ನಡ್ಸ್ಕೊಳ್ಳೋ ಯೋಗ್ಯತೆ ಇಲ್ದವ್ರು ನೀವು. ಅವ್ರ ಕೈಲಿ ನಿಮ್ ಸರ್ಕಾರವನ್ನ ಹೊಗಳಿಸ್ಕೊಳ್ಳೋಂಥದ್ದು ಎಷ್ಟು ಸರಿ ಇದೆ? ನೀವೇ ಹೇಳಿದ್ದೀರಾ ಗವರ್ನರ್ ಸರಿ ಇಲ್ಲ ಅಂತ ಹೇಳಿದ್ದೀರಾ. ಗವರ್ನರ್ ಪದೇ ಕಿರುಕುಳ ಕೊಡ್ತಾರೆ ಅಂತ ಹೇಳಿದ್ದೀರಾ. ನೀವೇ ಹೇಳಿರೋದು. ಅದೇ ಗವರ್ನರ್ ಕೈಲಿ ಹೊಗಳು ಅಂತ ಹೆಂಗ್ ಹೊಗಳಿಸ್ಕೊಂತೀರಾ ನೀವು? ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ? ಇದು ಇವತ್ತು ನಮ್ಮ ಪ್ರತಿಭಟನೆಯ ಒಂದು ವಿಚಾರವಾಗಿ ನಾವು ವಿಜಯೇಂದ್ರ ಅವರು, ನಮ್ಮ ಚಲವಾದಿಯವರು, ನಮ್ಮ JDS-ನ ಮುಖಂಡರುಗಳು, ನಾವೆಲ್ಲರೂ ಕೂಡ ಇಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಕೆಂಗಲ್ಲ ಹನುಮಂತಯ್ಯ ಸ್ಟ್ಯಾಚ್ಯೂವರೆಗೂ ಈ ಸರ್ಕಾರಕ್ಕೆ ಇದೊಂದು ಕನ್ನಡಿ. ಅವರು ನಿಮ್ ಮುಖ ಸರಿಯಾಗಿ ನೋಡ್ಕೊಳ್ಳಿ, ನಿಮ್ ಮುಖ ಹೆಂಗಿದೆ ಅಂತ ಕನ್ನಡಿ. ಒಂದ್ ಕಡೆ ಅಪಚಾರ ಮಾಡ್ತೀರ ಗವರ್ನರ್ಗೆ, ಇನ್ನೊಂದ್ ಕಡೆ ಅದೇ ಗವರ್ನರ್ ಕಂದು ಹೊಗಳಿ ಅಂತ ಹೇಳ್ತೀರ. ಯಾವ ನ್ಯಾಯ? ಸದನದ ಒಳಗೆ ಯಾವ ರೀತಿ ಇರುತ್ತೆ ಸರ್? ಸದನದ ಒಳಗೆ ನೋಡಿ, ನಾವು ಅವರು ಗವರ್ನರ್ಗೆ ಅವಮಾನ ಮಾಡಿದ್ರು ಅಂತ ನಾವು ಮಾಡಕ್ ಹೋಗಲ್ಲ. ಗವರ್ನರ್ ಅವರ ಅವ್ರು ಏನು ಹೇಳ್ತಾರೆ ಅದನ್ನ ಸಾವಧಾನದಿಂದ ನಾವು ಕೇಳ್ತೀರಿ. ಅದಾದ್ಮೇಲೆ ನಾಳೆಯಿಂದ ಶುರುವಾಗುವಂತ ಸದನದಲ್ಲಿ ಕರ್ನಾಟಕದಲ್ಲಿ ಬಂದಂತ 2 ವರ್ಷದಲ್ಲಿ ಇವ್ರು ಮಾಡಿರೋ ಅಕ್ರಮಗಳು, ಲೂಟಿ, ಕರ್ನಾಟಕವನ್ನ ಕೊಳ್ಳೆ ಹೊಡೆದಿರುವಂತದ್ದನ್ನ ನಾನಿರ್ಬೋದು, ವಿಧಾನ ಪರಿಷತ್ತಿನ ನಮ್ಮ ನಾಯಕರು ಅದನ್ನ ಬಿಡಿಸಿ 2 ಸದನದಲ್ಲಿ ನಾವು ಹೇಳೋರಿದ್ದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.